ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ವೇದ ಭಾಗ ಕೊಲಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ಅದರ 12ರಿಂದ 17 ವಾಕ್ಯಗಳನ್ನು ನಾವಿವತ್ತು ಧ್ಯಾನ ಮಾಡೋಣ. ನಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಓದಿದಂಥ ಈ ವೇದ ಭಾಗದಲ್ಲಿ ಪೌಲನು 8ನೇ ವಾಕ್ಯ ಮತ್ತು 9ನೇ ವಾಕ್ಯವನ್ನು ನೀವು ಗಮನಿಸೋದಾದರೆ ಅಲ್ಲಿ ಒಂದು ಪವಿತ್ರ ಜೀವನವನ್ನು ನಡೆಸೋದಕ್ಕೆ ಒಂದು ಉತ್ತೇಜನವನ್ನು ಪೌಲನು ಕೊಡ್ತಾನೆ. ಅದಕ್ಕಾಗಿ ಒಂದು ಉದಾಹರಣೆಯನ್ನು ಅಲ್ಲಿ ಹೇಳ್ತಾನೆ ಅವನು. ನಾವು ಹೇಗೆ ಬಟ್ಟೆಗಳನ್ನು ಧರಿಸಿ ಅದನ್ನು ತೆಗೆದುಹಾಕಿ ಬೇರೆ ಉಡುಪುಗಳನ್ನು ಧರಿಸ್ತೀವೋ ಅದೇ ಪ್ರಕಾರವಾಗಿ ಅಲ್ಲಿ ಪವಿತ್ರ ಜೀವನವನ್ನು ನಡೆಸುವುದಕ್ಕಾಗಿ ಪಾಪದ ಜೀವಿತವನ್ನು, ಪಾಪದ ಸ್ವಭಾವಗಳನ್ನು ತೆಗೆದುಹಾಕ್ರಿ, ಇಲ್ಲ ವಿಸರ್ಜಿಸ್ರಿ ಅಂತ ಹೇಳ್ತಾನೆ. ಪ್ರೀತಿಯ ಕೇಳುಗರೆ, ಇವತ್ತು ಭೂಮಿಯ ಮೇಲೆ ಅನೇಕರು ಅಂತ ಅಲ್ಲ, ಭೂಮಿಯಲ್ಲಿ ಹಲವಾರು ಜನರು ಹೊಸದನ್ನು ಬಯಸ್ತಾರೆ. ಬಟ್ಟೆ ವಿಚಾರಕ್ಕೆ ಹೋದರೆ ಹಳೆಯ ವಸ್ತ್ರ ಧರಿಸಿ ಅವರಿಗೆ ಬೇಸತ್ತು ಹೊಸದನ್ನು ಬಯಸ್ತಾರೆ. ವಾಹನದ ವಿಚಾರಕ್ಕೆ ಹೋದರೆ ಅವರ ಹತ್ರ ಹಳೆ ಗಾಡಿ ಇದ್ದರೆ ಅದನ್ನು ತೆಗೆದು ಹೊಸ ಗಾಡಿಯನ್ನು ಮಾಡಬೇಕು, ಹೊಸ ಗಾಡಿಯನ್ನು ತೆಗೆದುಕೊಳ್ಬೇಕು, ಇಲ್ಲ ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಅನೇಕರು ತಮ್ಮ ಜೀವನಗಳಲ್ಲಿ ಬಯಸ್ತಾರೆ. ಇದು ಭೌತಿಕ ವಸ್ತುಗಳ ವಿಚಾರದಲ್ಲಿ ಅವರ ಒಂದು ವಿಚಾರ ಇದಾಗಿರ್ತದೆ. ಆದರೆ ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಹೊಸ ಜೀವನವನ್ನು ನೀವು ಪ್ರಾರಂಭಿಸಿ, ಹೊಸತನವನ್ನು ನೀವು ಇಟ್ಕೊಳ್ರಿ, ಪರಿಶುದ್ಧ ಜೀವನವನ್ನು ನೀವು ನಡೆಸ್ರಿ ಅನ್ನುವಂಥ ವಿಷಯವನ್ನು ಇಲ್ಲಿ ನಮ್ಮೊಟ್ಟಿಗೆ ಪೌಲನು ಮಾತನಾಡ್ತಾ ಇದ್ದಾನೆ. ಇಲ್ಲಿ ಪೌಲನು ಯಾವ ವಿಚಾರದಲ್ಲಿ ಮಾತಾಡ್ತಾ ಇದ್ದಾನೆ ಅಂತಂದರೆ, ಒಬ್ಬ ವ್ಯಕ್ತಿ ಹೊಸ ಜೀವನವನ್ನು ನಡೆಸೋದಕ್ಕೆ ಬೇಕಾದಂಥ ಉತ್ತೇಜನ, ಆ ಉತ್ತೇಜನವನ್ನು ಈ ವಾಕ್ಯಗಳಲ್ಲಿ ಕೊಡ್ತಾ ಇದ್ದಾನೆ. ಒಬ್ಬ ಮನುಷ್ಯನು ಅವನು ಹೊಸಬನಾಗಬೇಕು, ಹೊಸ ಜೀವನವನ್ನು ನಡೆಸಬೇಕು ಅನ್ನುವಂಥ ಕಾರಣದಿಂದ ಪೌಲನು ಯಾವ ಕಾರಣದಿಂದ ಒಬ್ಬ ವಿಶ್ವಾಸಿ, ದೇವರ ಮಗ, ಯಾವ ಕಾರಣದಿಂದ ಅವನು ಹೊಸ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಪೌಲನು 12ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ನಮ್ಮೊಟ್ಟಿಗೆ ಮಾತಾಡ್ತಾನೆ. 17ನೇ ವಾಕ್ಯದಲ್ಲಿ ಮಾತನಾಡುವಾಗ ಅವನು 4 ಉದ್ದೇಶವನ್ನು ನಮಗೆ ಹೇಳ್ತಾನೆ. ಈ 4 ಉದ್ದೇಶದಿಂದ ನಾವು ನಮ್ಮ ಜೀವನ, ನಮ್ಮ ಹೊಸ ಜೀವನವನ್ನು ನಡೆಸೋದಕ್ಕೆ ಈ 4 ಉದ್ದೇಶಗಳು ನಮಗೆ ಉತ್ತೇಜನ ಪಡಿಸ್ತವೆ. ಹಾಗಾಗಿ ಮೊದಲನೆಯ ಉದ್ದೇಶವನ್ನು ನಾವು ನೋಡೋಣ. ಯಾವ ಉದ್ದೇಶಗಳು ನಮ್ಮನ್ನು ಹೊಸ ಜೀವನ ನಡೆಸೋದಕ್ಕೆ ನಮಗೆ ಉತ್ತೇಜನ ಪಡಿಸ್ತವೆ. ದಯವಿಟ್ಟು ಗಮನಿಸ್ರಿ, ಈ 12ರಿಂದ 14 ವಾಕ್ಯಗಳು ಕ್ರಿಸ್ತನ ಕೃಪೆಯ ಬಗ್ಗೆ ಮಾತಾಡ್ತದೆ. ಕ್ರಿಸ್ತನ ಕೃಪೆ, ಕ್ರಿಸ್ತನ ಕೃಪೆ ಅಂದ್ರೆ ಏನು? ಕೃಪೆ ಅಂದ್ರೆ ಏನು ಅಂತಂದ್ರೆ, ಕ್ರಿಸ್ತನ ಕೃಪೆ ಆ ಪಾಪಿಗಳ ಮೇಲೆ ತೋರಿಸುವ ದೇವರ ಪ್ರೀತಿಗೆ ಕೃಪೆ ಅಂತ ಕರೀತಾರೆ. ದೇವರ ಕೃಪೆ ಇಲ್ಲವೇ ಅರ್ಹತೆ ಇಲ್ಲದೆ ಇರುವಂತ ವ್ಯಕ್ತಿಯನ್ನ ಅರ್ಹನಾಗಿ ಮಾಡುವಂಥದ್ದು, ಇಲ್ಲ ಯಾವ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಮನುಷ್ಯನಿಗೆ ಯೋಗ್ಯತೆಯನ್ನ ಕೊಡುವಂಥದ್ದೇ ಕೃಪೆ. ಹಾಗಾಗಿ ದೇವರ ಕೃಪೆ ಅರ್ಹತೆ ಇಲ್ಲದಂಥ ನಮಗೆ, ಯೋಗ್ಯತೆ ಇಲ್ಲದ ನಮಗೆ, ಪಾಪಿಗಳಾದಂಥ ಅಯೋಗ್ಯರಾದಂಥ ನಮಗೆ ಆತನ ಕೃಪೆ ನಮಗೆ ಕೊಡಲ್ಪಟ್ಟಿದೆ. ಹಾಗಾಗಿ ಆ ಕೃಪೆಯ ನಿಮಿತ್ತವಾಗಿ ನಾವು, ಆ ಕೃಪೆ ನಮ್ಮನ್ನ ಏನು ಮಾಡುತ್ತೆ ಅಂತಂದ್ರೆ, ಒಂದು ಹೊಸ ಜೀವನವನ್ನು ಪ್ರಾರಂಭಿಸೋದಕ್ಕೆ, ಇಲ್ಲವೇ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಉತ್ತೇಜನ ಪಡಿಸ್ತದೆ.
ಹಾಗಾಗಿ ಆತನ ಕೃಪೆಯನ್ನು ನಾವು ನೋಡುವಾಗ ನಾವು ಹೊಸ ಜೀವನದಲ್ಲಿ ನಡೆಯೋದಕ್ಕೆ ನಮ್ಮನ್ನು ಉತ್ತೇಜನ ಪಡಿಸ್ತದೆ. ಇಲ್ಲಿ ಪೌಲನು ಗಮನಿಸಬೇಕಾದಂಥ ವಿಷಯ ಏನಂತಂದರೆ, ಕ್ರಿಸ್ತನ ಕೃಪೆ ಈ ಕೊಲಸ್ಸೆ ಪಟ್ಟಣದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೀವನದಲ್ಲಿ ಏನೇನು ಮಾಡಿದೆ ಅದನ್ನು ನೆನಪು ಮಾಡಿಕೊಂಡ್ರೆ ಅವರು ಖಂಡಿತವಾಗ್ಲೂ ಅವರು ಹೊಸ ಜೀವನ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕ್ರಿಸ್ತನ ಕೃಪೆ ಏನೆಲ್ಲ ಮಾಡಿದೆ ಅನ್ನೋಂಥದ್ದನ್ನು ಕೊಲಸ್ಸೆಯಲ್ಲಿರುವಂಥ ಆ ವಿಶ್ವಾಸಿಗಳಿಗೆ ಮತ್ತು ಆ ಪಟ್ಟಣದಲ್ಲಿರುವಂಥ ಜನರಿಗೆ, ಅದು ಮಾತ್ರ ಅಲ್ಲ ಓದುಗರಿಗೂ ಕೂಡ ಪೌಲನು ನೆನಪಿಸ್ತಾನೆ. ಹಾಗಾಗಿ ಬನ್ನಿ ಒಂದೊಂದಾಗಿ ನಾವು ನೋಡೋಣ. ಕ್ರಿಸ್ತನ ಕೃಪೆ ಏನು ಮಾಡ್ತು, ಏನೇನೆಲ್ಲ ಅವರಿಗೆ ಮಾಡ್ತು ಮತ್ತು ನಮಗೂ ಕೂಡ ಏನೇನೆಲ್ಲ ಆ ಕೃಪೆ ತಂದು ಕೊಟ್ಟಿದೆ ಆಶೀರ್ವಾದಗಳನ್ನು ಅಂತೇಳಿ ನಾವು ನೋಡೋಣ. ಮೊದಲನೇದಾಗಿ 12ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದಿದ್ದೇವೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿ. ಮೊದಲನೇದಾಗಿ ಗಮನಿಸ್ರಿ, 12ನೇ ವಾಕ್ಯದಲ್ಲಿ ಪ್ರಾರಂಭವಾಗಿ ಹೀಗೆ ಹೇಳುತ್ತೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಅನ್ನುವಂಥ ಪದವನ್ನು ಬಳಕೆ ಮಾಡಿದೆ. ಹಾಗಾಗಿ ಮೊದಲನೇದಾಗಿ ದೇವರ ಕೃಪೆ ಏನು ಮಾಡುತ್ತೆ ಅಂತಂದರೆ, ಒಬ್ಬ ಮನುಷ್ಯನನ್ನು ಆರಿಸ್ಕೊಳ್ಳುತ್ತೆ. ಇದು ದೇವರ ಕೃಪೆ. ದೇವರು ಕೂಡ ಕೊಲಸೆಯಲ್ಲಿರುವಂಥ ವ್ಯಕ್ತಿಗಳನ್ನು, ವಿಶ್ವಾಸಿಗಳನ್ನು ಆರಿಸಲ್ಪಡ್ತು. ಹಾಗೆ ಯಾವಾಗ ಆರಿಸಿಕೊಂಡನು ಅಂತಂದರೆ, ಜಗದುತ್ಪತ್ತಿಗಿಂತ ಮುಂಚೆ. ಎಫೆಸದವರೆಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಈ ರೀತಿಯಾಗಿ ನಮಗೆ ಹೇಳುತ್ತೆ. ಎಫೆಸದವರೆಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಅಲ್ಲಿ ಈ ರೀತಿಯಾಗಿ ನೀವು ಗಮನಿಸ್ಬೋದು, ಆ ಕೃಪೆಯ ನಿಮಿತ್ತ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಯಾವಾಗ ಆರಿಸ್ಕೊಂಡಿದ್ದಾನೆ ಅಂತಂದ್ರೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಮಗೆ ಈ ರೀತಿಯಾಗಿ ಹೇಳುತ್ತೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ದೇವರ ಕೃಪೆ, ಕ್ರಿಸ್ತನ ಕೃಪೆ ನಮ್ಮನ್ನು ಆರಿಸ್ಕೊಳ್ತು ಅಂತಂದ್ರೆ ಜಗದುತ್ಪತ್ತಿಗಿಂತ ಮುಂಚೆ. ಓದಿದ್ರಲ್ವಾ? ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ಈ ಲೋಕ ಸೃಷ್ಟಿಯಾಗೋದಕ್ಕಿಂತ ಮುಂಚೆನೆ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಆತನ ಜ್ಞಾನದಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ? ಆರಿಸ್ಕೊಂಡಿದ್ದಾನೆ. ಇದು ಆತನ ಕೃಪೆ ಅಲ್ವಾ? ಇದು ಆತನ ಕೃಪೆ. ನಿಜವಾಗ್ಲೂ ದೇವರ ವಾಕ್ಯ ಹೇಳುತ್ತೆ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಗಮನಿಸಿದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ? ಅಲ್ಲಿ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ, ಕ್ರಿಸ್ತನು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಯೋಹಾನನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುವ ಪ್ರಕಾರ ಕ್ರಿಸ್ತನು ನಮ್ಮನ್ನ ಆರಿಸ್ಕೊಂಡಿರುವಂಥದ್ದು. ನಾವು ಕ್ರಿಸ್ತನನ್ನ ಆರಿಸ್ಕೊಂಡಿಲ್ಲ, ಇಲ್ಲವೇ ನಾವು ದೇವರನ್ನ ಆರಿಸ್ಕೊಂಡಿಲ್ಲ. ಇದೆಲ್ಲದರಲ್ಲೂ ನಾವು ನೋಡೋದಾದ್ರೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ, ಕ್ರಿಸ್ತ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಕಾರಣ ಆತನ ಕೃಪೆ. ಅದೊಂದೇ. ಆತನ ಕೃಪೆ ಏನ್ ಮಾಡಿದೆ ಅಂತಂದ್ರೆ ಅವರನ್ನ ಆರಿಸ್ಕೊಂಡಿದೆ. ಇವತ್ತು ನಾವು ಒಂದು ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ, ದೇವರು ನಿಜವಾಗ್ಲೂ ನಮ್ಮ ಕಾರ್ಯಗಳನ್ನ, ಇಲ್ಲವೇ ನಾವು ನಮ್ಮ ಒಳ್ಳೆತನವನ್ನ, ನಾವು ಒಳ್ಳೆ ಗುಣವುಳ್ಳವರು, ನಾವು ಒಳ್ಳೆ ಸ್ವಭಾವವುಳ್ಳವರು, ಒಳ್ಳೆ ವ್ಯಕ್ತಿಗಳು ಅನ್ನುವಂಥದ್ದನ್ನ ನೋಡಿ ಏನಾದರೂ ಆರಿಸ್ಕೊಳ್ತಿದ್ರೆ ಇವತ್ತು ಲೋಕದಲ್ಲಿ ಯಾರು ಕೂಡ ದೇವರಿಂದ ಆರಿಸಲ್ಪಡ್ತಾ ಇರಲಿಲ್ಲ. ಕೇಳ್ತಾ ಇರ್ತಕ್ಕಂಥ ನೀವು ಕೂಡ ಆಗಿರ್ಬೋದು, ನಾನು ಕೂಡ ಆಗಿರ್ಬೋದು. ಯಾಕೆ ಅಂತಂದ್ರೆ ಆ ಯೋಗ್ಯತೆ, ಆ ಅರ್ಹತೆ ನಮಗೆ ಯಾವುದು ಕೂಡ ಇಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ.
ಹಾಗಾಗಿ ನಾವು ಆರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಜಗದುತ್ಪತ್ತಿಗಿಂತ ಮುಂಚೆ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಇಸ್ರಾಯೇಲರನ್ನ ದೇವರು ಆರಿಸ್ಕೊಳ್ಳುವಾಗ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುವಾಗ, ದಯವಿಟ್ಟು ಅದನ್ನ ನೀವು ಗಮನಿಸೋದಾದ್ರೆ, ದೇವರು ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನ ಆರಿಸ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದು. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ ಅದರ 7-8 ವಾಕ್ಯಗಳು. ಎಲ್ಲಾ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ, ನೀವು ಎಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನ ಕೈ ಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ಇಲ್ಲಿ ಗಮನಿಸಿದ್ರ, ನೀವು ಹೆಚ್ಚು ಜನಸಂಖ್ಯೆ ಇರುವಂಥವ್ರು, ಇಲ್ಲವೇ ಹೆಚ್ಚಿನ ಶಕ್ತಿಯುಳ್ಳವಂಥವರು ಅನ್ನುವಂಥದ್ದನ್ನು ನೋಡಿ ದೇವರು ಆರಿಸಿಲ್ಲ. ಅಲ್ಲಿ ವಾಕ್ಯ ಹೇಳುತ್ತೆ, ನೀವು ಸ್ವಲ್ಪ ಮಂದಿ ಆದರೂ ಕೂಡ ದೇವರು ಆರಿಸ್ಕೊಂಡ. ಪ್ರಿಯರೇ, ದೇವರು ನಮ್ಮನ್ನ ಯಾವ ರೀತಿಯಾಗಿ ದೇವರು ಆರಿಸ್ಕೊಂಡಿದ್ದಾನೆ ಅಂತಂದ್ರೆ, ಯಾವುದೇ ಒಳ್ಳೆತನ, ಒಳ್ಳೆ ಗುಣಗಳು. ಈಗ ಉದಾಹರಣೆಗೆ ಹೇಳಬೇಕಾದ್ರೆ, ನಾವೊಂದು ಮಾರ್ಕೆಟ್ಗೆ ಹೋಗ್ತೀವಿ. ಅಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ನಾವು ಆರಿಸ್ಕೊಳ್ಬೇಕಾದ್ರೆ ಹೇಗೆ ಆರಿಸ್ಕೊಳ್ತೀವಿ? ಚೆನ್ನಾಗಿರೋದನ್ನ ಮಾತ್ರ ಆರಿಸ್ಕೊಳ್ತೀವಿ ಅಲ್ವಾ? ಚೆನ್ನಾಗಿಲ್ಲದೆ ಇರೋದನ್ನ ನಾವು ಬಿಟ್ಬಿಡ್ತೀವಿ. ಯಾವ ವಿಚಾರಕ್ಕೆ ಬಂದ್ರು, ಒಂದು ಬಟ್ಟೆ ತಗೊಳ್ಳೋದಕ್ಕೆ ಹೋದ್ರು ಆದ್ರೂ ಅಷ್ಟೇನೆ, ಒಂದು ತರಕಾರಿ ತಗೊಳ್ಳೋಕೆ ಹೋದ್ರು ಅಷ್ಟೇನೆ, ನಾವು ಯಾವಾಗ್ಲೂ ಕೂಡ ನಾವು ಆರಿಸ್ಕೊಳ್ಳುವಾಗ ಒಳ್ಳೆಯದನ್ನೇ ಆರಿಸ್ಕೊಳ್ತೀವಿ. ಆದ್ರೆ ದೇವರು ಇಲ್ಲಿ ನಮ್ಮನ್ನು ಆರಿಸ್ಕೊಂಡಿರುವಂಥದ್ದು ಈ ರೀತಿ ಅಲ್ಲ. ಇವನು ಒಳ್ಳೆಯವನ, ಇವನು ಕೆಟ್ಟವನ, ಇವನಲ್ಲಿ ಒಳ್ಳೆ ಗುಣ ಇದೆಯಾ, ಇವನು ಎಲ್ಲದಕ್ಕೂ ಸಾಮರ್ಥ್ಯನ, ಇವನು ಜ್ಞಾನಿಯ, ಈ ರೀತಿಯಾಗಿ ನೋಡಿ ಆರಿಸ್ಕೊಂಡಿಲ್ಲ. ದೇವರ ವಾಕ್ಯ ಹೇಳಿದ್ರೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನ್ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ಅಂತ ಹೇಳ್ತದೆ. ಹಾಗಾಗಿ ಗಮನಿಸ್ರಿ, ಮತ್ತೊಂದು ವಾಕ್ಯ ಹೇಳುತ್ತೆ, 1 ಕೊರಿಂಥಿ 1ನೇ ಅಧ್ಯಾಯ 27ನೇ ವಾಕ್ಯ. 1 ಕೊರಿಂಥಿ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ಓದಬಹುದು. ಅಲ್ಲಿ ಹೇಳುತ್ತೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಗಮನಿಸಿದ್ರ? ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಹೇಗೆ ಆರಿಸಿಕೊಂಡಿದ್ದಾನೆ? ಜ್ಞಾನಿಗಳು ಈ ಲೋಕದಲ್ಲಿ ಜ್ಞಾನಿಗಳಿದ್ರೂ ಕೂಡ, ಬಲಿಷ್ಠರಿದ್ರೂ ಕೂಡ ಅವರನ್ನ ಆರಿಸ್ಕೊಳ್ಳದೆ ಬಲಹೀನರಾದಂಥ ನಮ್ಮನ್ನ, ಬುದ್ಧಿಹೀನರಾದಂಥ ನಮ್ಮನ್ನ, ನಿಮ್ಮನ್ನ ದೇವರೇನ್ ಮಾಡಿದ್ದಾನೆ? ಆರಿಸ್ಕೊಂಡಿದ್ದಾನೆ. ಇದನ್ನ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಆತನ ಕೃಪೆ ಹಾಗಾದ್ರೆ ಎಷ್ಟು ದೊಡ್ಡದು, ಎಷ್ಟು ಆ ಕೃಪೆಯ ನಿಮಿತ್ತ ಕೊಲಸ್ಸೆಯಲ್ಲಿರುವಂಥ ಆ ದೇವರ ಜನರಿಗೆ ಏನು ಸಿಕ್ಕಿದೆ? ಅರ್ಹತೆಯೇ ಇಲ್ಲದಂಥ ವ್ಯಕ್ತಿಗಳನ್ನು ಅರ್ಹನಾಗಿ ಮಾಡಿಕೊಂಡು ದೇವರು ಆರಿಸ್ಕೊಂಡಿದ್ದಾನೆ. ನಮ್ಮ ವಿಚಾರಕ್ಕೆ ಬಂದರೆ ನಿಜವಾಗ್ಲೂ ನಾವು ಯಾವ ಯೋಗ್ಯತೆ ನಮಗಿರಲಿಲ್ಲ, ದೇವರು ಆರಿಸ್ಕೊಳ್ಳೋದಕ್ಕೆ ಯಾವ ಒಳ್ಳೆತನ ನಮ್ಮಲ್ಲಿರಲಿಲ್ಲ. ಈಗ ತಾನೇ ನೋಡಿದಂಗೆ ನಾವು ಜ್ಞಾನಿಗಳಲ್ಲ, ನಾವು ಬುದ್ಧಿಜೀವಿಗಳಲ್ಲ, ಅದೇ ರೀತಿ ನಾವು ಶಕ್ತಿವಂತರು ಅಲ್ಲ. ಆದರೂ ಕೂಡ ದೇವರು ಏನು ಮಾಡಿದಾನೆ? ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಕಾರಣ ನಮ್ಮ ಒಳ್ಳೆತನವೋ ನಮ್ಮ ಒಳ್ಳೆ ಗುಣವೋ ಅಲ್ಲ, ನಮ್ಮ ಕಾರ್ಯಗಳು ಅಲ್ಲ, ದೇವರ ಕೃಪೆ, ದೇವರ ಕೃಪೆ. ಹಾಗಾಗಿ ದೇವರ ಕೃಪೆ ನಮ್ಮನ್ನ ಹೊಸ ಜೀವನವನ್ನು ನಡೆಸೋದಕ್ಕೆ ಒಂದು ಉತ್ತೇಜನವನ್ನು ಕೊಡುತ್ತೆ. ಆ ಉತ್ತೇಜನ ನಿಮಗೆ ಬೇಕಾದ್ರೆ, ನೀವು ಹೊಸ ಜೀವನವನ್ನು ನಡೆಸೋದಕ್ಕೆ ನಿಮ್ಗೆ ಉತ್ತೇಜನ ಬರಬೇಕಾದ್ರೆ ನೀವು ಒಂದನ್ನ ಯೋಚನೆ ಮಾಡಬೇಕು, ದೇವರು ನಿಮ್ಮನ್ನ ಯಾವ ರೀತಿ ಆರಿಸ್ಕೊಂಡಿದ್ದಾನೆ. ದೇವರು ಆರಿಸ್ಕೊಂಡದ್ದು ಆತನ ಕೃಪೆ ನಿಮಿತ್ತ, ಆತನ ಕೃಪೆ. ಅದಾದ ಮೇಲೆ ಎರಡನೇದಾಗಿ ಆತನ ಕೃಪೆ ಮತ್ತೆ ಏನನ್ನು ಮಾಡಿದೆ? ಪ್ರತ್ಯೇಕಿಸಲ್ಪಟ್ಟವರು ಅನ್ನುವ ಪದ ಇಲ್ಲಿ KJVಯಲ್ಲಿ ನಾವು ನೋಡಿದ್ವಿ,
ದೇವರಿಂದ ಆರಿಸಿಕೊಂಡವರು ಪರಿಶುದ್ಧರು. ಹಾಗಾಗಿ ಎರಡನೆಯ ಒಂದು ಕೃಪೆ ತಂದುಕೊಟ್ಟಂತ ಒಂದು ಉಡುಗೊರೆ, ಇಲ್ಲವೇ ಏನು ನಮಗೆ ಕೃಪೆಯಿಂದ ನಮಗೆ ಸಿಕ್ಕಿದೆ ಅಂದರೆ, ಎರಡನೇದಾಗಿ ಪರಿಶುದ್ಧತೆ ಅನ್ನುವಂಥದ್ದು ನಮಗೆ ಸಿಕ್ಕಿದೆ. ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ. ಎಲ್ಲಿಂದ ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ, ಯಾವುದರಿಂದ ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ ಅಂತಂದರೆ, ನಾವು ಗಮನಿಸ್ಬೋದು 1 ಕೊರಿಂಥಿ 6ನೇ ಅಧ್ಯಾಯ ಅದರ 19ನೇ ವಾಕ್ಯ. 1 ಕೊರಿಂಥಿ 6ನೇ ಅಧ್ಯಾಯ 19ನೇ ವಾಕ್ಯ, 19-20. ನಮ್ಮನ್ನ ಈ ಲೋಕದಿಂದ ದೇವರು ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ. ಪ್ರತ್ಯೇಕಿಸಿ ತನಗಾಗಿ ಏನ್ ಮಾಡಿದ್ದಾನೆ, ಇಟ್ಕೊಂಡಿದ್ದಾನೆ. ಈ ಲೋಕದಿಂದ ನಮ್ಮನ್ನ, ಪಾಪದ ಜೀವನದಿಂದ ನಮ್ಮನ್ನ ಏನ್ ಮಾಡಿದ್ದಾನೆ, ದೇವರು ಪ್ರತ್ಯೇಕಿಸಿದ್ದಾನೆ. ಅದನ್ನೇ ಅಪೋಸ್ತಲನಾದ ಪೌಲನು ಕೊಲಸ್ಸೆಯಲ್ಲಿರುವಂಥ ವಿಶ್ವಾಸಿಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಪ್ರತ್ಯೇಕಿಸಿ ಪರಿಶುದ್ಧರನ್ನಾಗಿ ಮಾಡಿದ್ದಾನೆ, ಪರಿಶುದ್ಧರನ್ನಾಗಿ ಕರೆದಿದ್ದಾನೆ. ಹಾಗಾಗಿ ನಾವು ನಮ್ಮ ಸ್ವಂತ ಸೊತ್ತಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಪ್ರತ್ಯೇಕಿಸಿದ್ದ? ಆತನ ಮಹಿಮೆಗೋಸ್ಕರ. ಏನ್ ಮಾಡೋದಕ್ಕಾಗಿ? ಆತನಿಗೆ ಮಹಿಮೆ ತರೋದಕ್ಕಾಗಿ, ಆತನ ಸುವಾರ್ತೆಯನ್ನ ಸಾರುವುದಕ್ಕಾಗಿ. ಯಾರಿಗಾಗಿ ಪ್ರತ್ಯೇಕಿಸಿದ್ದಾನೆ? ಆತನಿಗಾಗಿ ಪ್ರತ್ಯೇಕಿಸಿದ್ದಾನೆ. ಹಾಗೆ ದೇವರ ವಾಕ್ಯ ಹೇಳುತ್ತೆ, 1 ಪೇತ್ರ 1ನೇ ಅಧ್ಯಾಯ 15-16, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಪ್ರಿಯರೇ, ನಾವು ಇದನ್ನ ಅರ್ಥ ಮಾಡಿಕೊಂಡ್ರೆ, ದೇವರ ಕೃಪೆ ನಮಗೇನ್ ಮಾಡಿದೆ ಅಂತಂದ್ರೆ, ದೇವರ ಕೃಪೆ ಪಾಪಿಗಳಾದಂಥ ಮನುಷ್ಯರನ್ನ ಪರಿಶುದ್ಧರನ್ನಾಗಿ ಮಾಡಿದೆ. ಅಸತ್ಯ ಜೀವನವನ್ನ ಜೀವಿಸ್ತಾ ಇದ್ದಂಥ ವ್ಯಕ್ತಿಗಳನ್ನ, ಅಪರಿಶುದ್ಧವಾದಂಥ ಜೀವನವನ್ನ ಜೀವಿಸ್ತಾ ಇರ್ತಕ್ಕಂಥ ಪಾಪಿಗಳಾದಂಥ ಮನುಷ್ಯರಾದಂಥ ನಮ್ಮನ್ನ ಆ ಪಾಪದ ಬಂಧನದಿಂದ ತೆಗೆದು ನಮ್ಮನ್ನ ಏನ್ ಮಾಡಿದೆ, ಪರಿಶುದ್ಧರನ್ನಾಗಿ ಮಾಡಿದೆ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಹೊಸ ಜೀವನನ ನಡೆಸೋದಕ್ಕೆ ಇದು ಒಂದು ಆದಿಯಾಗತ್ತೆ. ದೇವರ ಕೃಪೆ ನಮ್ಮನ್ನ ಹೊಸತನದಲ್ಲಿ ನಡೆಸೋದಕ್ಕೆ ಅದು ಒಂದು ಉತ್ತೇಜನವನ್ನ ಕೊಡ್ತದೆ. ಅದಾದ್ಮೇಲೆ ಹೇಳುತ್ತೆ 16ನೇ ವಾಕ್ಯ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿಲ್ಲ. ಹಾಗಾಗಿ ಒಬ್ಬ ಮನುಷ್ಯ, ಈಗ ಒಂದು ಸ್ತ್ರೀ ಪುರುಷ ಅವರು ಮದುವೆ ಆಗುವ ಸಂದರ್ಭದಲ್ಲಿ ಅವರುಗಳಿಗಾಗಿ ಪ್ರತ್ಯೇಕಿಸ್ಕೊಳ್ತಾರೆ. ಹೆಣ್ಣು ಗಂಡಿಗಾಗಿ ಪ್ರತ್ಯೇಕಿಸ್ಕೊಳ್ತಾಳೆ, ಗಂಡು ಹೆಣ್ಣಿಗಾಗಿ ಪ್ರತ್ಯೇಕಿಸ್ಕೊಳ್ತಾರೆ. ಅಂದ್ರೆ ಆ ಮದುವೆಯ ನಂತರ ಆಕೆಗೋಸ್ಕರ ಅಲ್ಲ, ಗಂಡನಿಗೋಸ್ಕರ, ಬೇರೆಯ ಜನರಿಗೋಸ್ಕರ ಅಲ್ಲ, ಆ ಗಂಡನಿಗೋಸ್ಕರ ಜೀವಿಸ್ತೀನಿ ಅನ್ನುವಂಥ ಒಂದು ಪ್ರತ್ಯೇಕತೆಯನ್ನ ಅಲ್ಲಿ ನಾವು ಕಾಣಬಹುದು. ಈಗ ನಾವು ಮನೆಗೆ ಒಂದು ವಸ್ತುಗಳನ್ನು ತೆಗೆದುಕೊಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ವಸ್ತುಗಳನ್ನು ಪ್ರತ್ಯೇಕಿಸ್ತೀವಿ. ಅಂದ್ರೆ ನೀರು ಕುಡಿಯೋದಕ್ಕೆ ಒಂದು ಲೋಟ, ಮತ್ತೆ ಒಂದು ಸ್ನಾನ ಮಾಡೋದಕ್ಕೆ ಒಂದು ಜಗ್ಗುಗಳು, ಈ ರೀತಿಯಾಗಿ ನಾವು ಪ್ರತ್ಯೇಕಿಸ್ತೀವಿ. ಹಾಗೆ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ, ತನಗಾಗಿ, ತನ್ನ ಮಹಿಮೆಗಾಗಿ ಈ ಲೋಕದಿಂದ ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ, ನಮ್ಮನ್ನ ಪರಿಶುದ್ಧ ಮಾಡಿದ್ದಾನೆ. ಹೇಗೆ ಪರಿಶುದ್ಧ ಮಾಡ್ದ ಅಂತಂದ್ರೆ, ಆತನ ರಕ್ತದಿಂದ ನಮ್ಮನ್ನ ಪರಿಶುದ್ಧ ಮಾಡಿದ್ದಾನೆ. ಆತನ ಮರಣದಿಂದ, ಆತನ ಕೃಪೆಯಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ಪರಿಶುದ್ಧ ಮಾಡಿದ್ದಾನೆ, ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ. ಇಹಲೋಕದಿಂದ ನಮ್ಮನ್ನ ಪ್ರತ್ಯೇಕಿಸಿ. ಹಾಗಾಗಿ ನಾವು ಈ ಲೋಕದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಜೀವಿಸುವ ಹಂಗಿನವರಲ್ಲ, ನಾವು ಪರಿಶುದ್ಧ ಜೀವನವನ್ನ ಜೀವಿಸುವ ಹಂಗಿನವರಾಗಿದ್ದೇವೆ. ಮತ್ತು ದೇವರ ರೀತಿಯಲ್ಲಿ, ದೇವರ ಇಚ್ಛೆಯ ರೀತಿಯಲ್ಲಿ, ಇಲ್ಲವೇ ದೇವರ ಇಷ್ಟದ ಪ್ರಕಾರವಾಗಿ ಜೀವಿಸುವ ಹಂಗಿನವರು ನಾವಾಗಿದ್ದೇವೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ, ದೇವರ ಕೃಪೆ ಅವ್ರಿಗೆ ಏನು ಮಾಡ್ತು? ಕ್ರಿಸ್ತನ ಕೃಪೆ ಅವರನ್ನ ಪರಿಶುದ್ಧ ಮಾಡಿದೆ. ಇದು ಯಾವುದೋ ದಾನ ಧರ್ಮವೋ, ಇಲ್ಲವೇ ಯಾವುದೋ ಒಂದು ಪುಣ್ಯಕ್ಷೇತ್ರಗಳಿಗೆ ತಿರುಗುವಂಥದ್ದೋ,
ಇದುವೇ ನಮ್ಮ ಒಳ್ಳೆ ಕಾರ್ಯಗಳು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿಲ್ಲ. ಬೈಬಲ್ ಹೇಳುತ್ತೆ ಆತನ ರಕ್ತ ನಮ್ಮನ್ನು ಶುದ್ಧೀಕರಿಸಿದೆ. ಆತನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ. ಮೂರನೇದಾಗಿ ನಾವು ನೋಡಬೇಕಾದ್ರೆ ಮೂರನೆಯ ವಿಷಯ, ದೇವರ ಕೃಪೆ ಅವರಿಗೆ ಏನು ತಂದು ಕೊಟ್ಟಿದೆ ಅಂತಂದರೆ, ಅಲ್ಲಿ ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಅಂತ ಹೇಳುತ್ತೆ. ಪ್ರಿಯರು. ಹಾಗಾಗಿ ಪ್ರಿಯರು ಅನ್ನುವಂಥ ಪದ ನಮಗೆ ದೇವರ ಪ್ರೀತಿಯನ್ನ ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಮೂರನೇದಾಗಿ ದೇವರ ಕೃಪೆ ಅವರ ಜೀವನದಲ್ಲಿ ಮಾಡಿದಂಥ ಮೂರನೇ ಕಾರ್ಯ, ಅದು ಅವರನ್ನ ಪ್ರೀತಿಸಿದಂಥದ್ದು, ನಿಮ್ಮನ್ನ ಪ್ರೀತಿಸಿದಂಥದ್ದು. ಯಾವಾಗ ಪ್ರೀತಿ ಮಾಡ್ದ? ದೇವರ ವಾಕ್ಯ ಹೇಳುತ್ತೆ, ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಯಾವಾಗ ಪ್ರೀತಿ ಮಾಡ್ದ ಅಂದ್ರೆ, ನಾವು ಪಾಪಿಗಳಾಗಿದ್ದಾಗಲೇ, ನಾವು ಅಯೋಗ್ಯರಾಗಿದ್ದಾಗಲೇ, ನಾವು ದುಷ್ಟರು, ಕೆಡುಕರು, ಕೆಟ್ಟವರಾಗಿದ್ದಾಗಲೇ, ಹೊಲಸು ತುಟಿಯವರಾಗಿದ್ದಾಗಲೇ ದೇವರು ನಮ್ಮನ್ನೇನು ಮಾಡಿದ್ದಾನೆ? ಪ್ರೀತಿ ಮಾಡಿದ್ದಾನೆ. ಪ್ರೀತಿ ಮಾಡಿ ಏನು ಮಾಡ್ದ? ಯೋಹಾನ ಸುವಾರ್ತೆ ಹೇಳುತ್ತೆ, ಪ್ರೀತಿ ಮಾಡಿ ಏನು ಮಾಡ್ದ? ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಅದರ 16ನೇ ವಾಕ್ಯ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾಗಾಗಿ ಪ್ರೀತಿ ಮಾಡಿ ಏನು ಕೊಟ್ಟ? ತನ್ನ ಮಗನನ್ನೇ ಕೊಟ್ಟ. ಯಾರಿಗಾಗಿ ಕೊಟ್ಟ? ನಿಮಗಾಗಿ, ನನಗಾಗಿ ಕೊಟ್ಟ. ಏನಕ್ಕಾಗಿ ಕೊಟ್ಟ ಅಂದ್ರೆ, ನಾವು ಪಾಪದ ಜೀವನವನ್ನ ಜೀವಿಸದೆ, ನಾವು ನರಕಕ್ಕೆ ಹೋಗಬಾರ್ದು, ನಾವು ನಾಶ ಆಗಬಾರ್ದು, ನಾವು ಸಂಪೂರ್ಣವಾಗಿ ನಾವು ಸೈತಾನನ ವಶದಲ್ಲಿ ಇರಬಾರ್ದು, ನಾವು ನಾಶ ಆಗಬಾರ್ದು ಅಂತೇಳಿ ದೇವರು ತನ್ನ ಪ್ರೀತಿಯ ಮೂಲಕ ತನ್ನ ಮಗನನ್ನೇ ಕೊಟ್ಟಿದ್ದಾನೆ. ಹಾಗಾಗಿ ಇದೆಲ್ಲವೂ ಕೂಡ ನಮಗೆ ಏನನ್ನ ತಿಳಿಸುತ್ತೆ ಅಂತಂದ್ರೆ, ದೇವರ ಕೃಪೆ ನಮ್ಮನ್ನ ಆರಿಸ್ಕೊಳ್ತು, ದೇವರ ಕೃಪೆ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತು, ದೇವರ ಕೃಪೆ ನಮ್ಮನ್ನ ಪ್ರೀತಿಸುವ ಹಾಗೆ ಮಾಡ್ತು, ದೇವರು ನಮ್ಮನ್ನ ಪ್ರೀತಿಸುವ ಹಾಗೆ ಮಾಡ್ತು. ಹಾಗಾಗಿ ಈ 3 ಕಾರ್ಯಗಳನ್ನ ಕೊಲಸ್ಸೆಯಲ್ಲಿರ್ತಕ್ಕಂಥ ಪಟ್ಟಣದವರು, ಆ ಸಭೆಯವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಪೌಲನು ತಿಳಿಸ್ತಾ, ಈ 3 ಕಾರ್ಯಗಳನ್ನ ಯಾವಾಗ ಅವರು ಅರ್ಥ ಮಾಡ್ಕೊಳ್ತಾರೋ ಆವಾಗ ಅವ್ರಿಗೆ ಒಂದು ಹೊಸ ಜೀವನಕ್ಕೆ ನಡೆಸೋದಕ್ಕೆ ಒಂದು ಉತ್ತೇಜನ ಸಿಗುತ್ತೆ. ನಿಮಗೂ ನಮಗೂ ಕೂಡ ಹೊಸ ಜೀವನವನ್ನು ನಾವು ನಡೆಸಬೇಕಾದ್ರೆ ನಾವು ಈ 3 ಕಾರ್ಯಗಳನ್ನು, ದೇವರು ಮಾಡಿದಂಥ ಈ 3 ಕಾರ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದು ಮಾತ್ರ ನಾವು ಹೊಸ ಜೀವನವನ್ನು ನಡೆಸೋದಕ್ಕೆ ನಮ್ಗೆ ಸಾಧ್ಯ. ಇಲ್ಲಾಂದರೆ ನಾವು ಹಳೆಯ ಜೀವನದಲ್ಲೇ ನಾವು ಸೋತೋಗಿ ಹಳೆಯ ಜೀವನಕ್ಕೆ ನಾವು ಒಳಗಾಗಿರ್ತೀವಿ. ಪ್ರೇರೆ, ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರು ನಮ್ಮನ್ನು ಆರಿಸ್ಕೊಂಡ ರೀತಿಯನ್ನು ನಾವು ನೋಡೋಣ. ಅದಾದ ಮೇಲೆ ದೇವರು ನಮ್ಮನ್ನು ಹೇಗೆ ಪರಿಶುದ್ಧ ಮಾಡ್ದ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅದು ಮಾತ್ರ ಅಲ್ಲ, ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ದೇವರ ಪ್ರೀತಿ ಅದು ಇಂದು ಎಂದೆಂದಿಗೂ ಅದು ನೆಲೆ ನಿಲ್ಲುವಂಥ ಪ್ರೀತಿ. ಅದು ಅಗಾಪೆಯ ಪ್ರೀತಿ. ಯಾವುದನ್ನು ನಮ್ಮಿಂದ ಬಯಸದೆ ನಮ್ಮನ್ನು ಪ್ರೀತಿಸಿದಂಥ ಪ್ರೀತಿ. ಅದು ಅಳಿಯಲಾರದಂಥ ಪ್ರೀತಿ, ಹೇಳ್ಕೊಳ್ಳೋದಕ್ಕಾಗದೇ ಇರುವಂಥ ಪ್ರೀತಿ. ಆ ಪ್ರೀತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಬೆಳೆಯುವಾಗ, ಪ್ರೀತಿಯಲ್ಲಿ ಬೆಳೆಯುವಾಗ ಮಾತ್ರವೇ ನಾವು ದೇವರಿಂದ ಆರಿಸಲ್ಪಟ್ಟು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟು, ದೇವರಿಂದ ಪ್ರೀತಿಸಲ್ಪಟ್ಟೆವು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ. ಹಾಗಾಗಿ ಪ್ರಿಯರೇ, ದೇವರ ಕೃಪೆಯನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ದೇವರ ಕೃಪೆಗೆ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ.